1410 ಇಸ್ ದ ಆನ್ಸರ್. ಈ ಥರ ಮಾಡ್ಬೋದು ನೀವು ಫಾರ್ಮುಲಾ ಪ್ರಕಾರ ಬೇಕು ಅಂತ. ಇಲ್ಲ ಬೇಡ ಅಂತಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಓಕೆನಾ? ಸಿ 100% ಕೊಟ್ಟು ಏನು 1500 ತಾರೆ. ಓಕೆ, ನಮ್ಗೆ ಏನಾಗಿದೆ ಇಲ್ಲಿ ಲಾಸ್ ಆಗ್ತಿದೆ. ಮೂಲ ಶೇಕಡ ಎಷ್ಟಿರುತ್ತೆ? ಇನಿಷಿಯಲ್ ಪರ್ಸೆಂಟೇಜು 100% ಇರುತ್ತೆ. ಒಂದು ಲಾಸಿಗೆ ಮಾಡ್ಕೊಂತಾರೆ. ಎಷ್ಟು ಕ್ಲಾಸ್ ಮಾಡ್ತಾರೆ? 6%. 100 - 6% ಅಂದರೆ 94. ಅಂದರೆ ಪ್ರತಿ 100 ರೂಪಾಯಿಗೆ ಅವನು ಎಷ್ಟು 6 ರೂಪಾಯಿ ಕಳ್ಕೊಂತದೆ ಅಂತ ಅರ್ಥ. ಎಷ್ಟಾದ್ನು ಶೇಕಡ ಅಂದ್ರೇನು? ಪ್ರತಿ 100 ರೂಪಾಯಿಗೆ ಅವನು 6 ರೂಪಾಯಿ ಕಳ್ಕೊಂತದೆ ಅಂತ ಅರ್ಥ. ಎಷ್ಟಾದ್ನು? ಸೊ 94 ಬರೀಬೋದಾ? 94% ಈಕ್ವಲ್ ಟು ವಾಟ್ ಅಂತ ಅರ್ಥ. ಮತ್ತು x ಇಂಟು 100% ಈಸ್ ಈಕ್ವಲ್ ಟು 1500 ಇಂಟು 94. x ಈಸ್ ಈಕ್ವಲ್ ಟು 1500 ಇಂಟು 94 ಡಿವೈಡ್ ಬೈ 100. ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಬರ್ತಾರೆ ಆನ್ಸರ್. ಸೊ ಈ ಫಾರ್ಮುಲಾ ಹಾಕೋಬೇಕು, ಇದೇ ಬೆಸ್ಟ್ ತಾನೆ. ನಿಮಗೆ ಎಲ್ಲಿ ರಿಡ್ಯೂಸ್ ಮಾಡಬೇಕು, ಎಲ್ಲಿ ಆ್ಯಡ್ ಮಾಡೋದು ಇಂಪಾರ್ಟೆಂಟ್. ಪ್ರಾಫಿಟ್ ಮೀನ್ಸ್ ಆ್ಯಡ್, ಲಾಸ್ ಮೀನ್ಸ್ ಸಬ್ಸ್ಟ್ರಾಕ್ಟ್. ದಟ್ಸ್ ಇಟ್. ಓಕೆನಾ? ಈ ಬೇಡ ಅಂತಂದರೆ ಮತ್ತೆ ನೀವು ಸೇಮ್ ಹೆಂಗೆ ಬರ್ಕೊಂಡಿದ್ದೀರ ಇದನ್ನ ಎಲ್ಲರೂ ಬರ್ಕೊಳ್ಳಿ. ಆಯ್ತಾ? ನಿಮಗೆ ಯಾವ ಟೈಮಲ್ಲಿ ಯಾವ್ದು ರಿಮೆಂಬರ್ ಆಗುತ್ತೆ ಗೊತ್ತಾಗಲ್ಲ ನಿಮಗೆ. ಬೇಕಾದ್ರೆ ಫಾರ್ಮುಲಾ ಬರ್ಕೊಳ್ಳಿ. ಬೇಡ ಅಂದರೆ ಮಾಮೂಲಿ ಎಷ್ಟು 1500 ತಾರೆ ಈಸ್ ಈಕ್ವಲ್ ಟು 100%. ಓಕೆನಾ? ಸಿ ನಮಗಿಲ್ಲಿ ಎಷ್ಟು 6% ಹೋಗ್ತಾರೆ. 10% ಅಂದರೆ ಎಷ್ಟು? 150. 1% ಅಂದರೆ ಎಷ್ಟು? 15 ರೂಪಾಯಿ. 1% 15 ರೂಪಾಯಿ ಅಂತಂದರೆ 6%ಗೆ 90 ರೂಪಾಯಿ ತಾನೆ. 15 90. ಸೊ ಸಬ್ಸ್ಟ್ರಾಕ್ಟ್ ಮಾಡಿ 1590 ಎಷ್ಟು? 1410. ಇದು ಇನ್ನೀಸಿ ತಾನೆ. ಹಿಂಗೆ ಬೇಕಾದ್ರೂ ಮಾಡ್ಬೋದು. ಓಕೆನಾ? ಡಿಪೆಂಡ್ಸ್ ಆನ್ ನಂಬರ್ಸ್.